ಆಪರೇಷನ್ ಇಲ್ಲ, ನಟ ದರ್ಶನ್ ಇಂದೇ ಡಿಸ್ಚಾರ್ಜ್ ಆಗುವಂತ ಸಾಧ್ಯತೆ. ವೈದ್ಯರ ಸಲಹೆ ಮೇರೆಗೆ ಮಧ್ಯಾಹ್ನದ ಬಳಿಕ ಡಿಸ್ಚಾರ್ಜ್ ಆಗ್ತಾರಾ? ಬಿಜಿಎಸ್ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗುವಂತ ಸಾಧ್ಯತೆ ಇದೆ. 1.5 ತಿಂಗಳಿನಿಂದ ಚಿಕಿತ್ಸೆಯನ್ನ ಪಡಿತಾ ಇರುವಂತ ದರ್ಶನ್ ಸರ್ಜರಿ ಮಾಡಿಸಿಕೊಳ್ಳದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಸಾಧ್ಯತೆ ಕಾಣಿಸ್ತಾ ಇದೆ. ಮಧ್ಯಂತರ ಜಾಮೀನು ಪಡೆದು ಚಿಕಿತ್ಸೆಯನ್ನ ಪಡಿತಾ ಇದ್ರು ದರ್ಶನ್. ಬೇಲ್ ಹಿನ್ನೆಲೆ ಯಾವಾಗ ಬೇಕಾದರೂ ಸರ್ಜರಿಯನ್ನ ಮಾಡಿಸಬಹುದು. ಹೀಗಾಗಿ ಇವತ್ತು ಆಸ್ಪತ್ರೆಯಿಂದ ಮನೆಗೆ ತೆರಳುವಂತ ಸಾಧ್ಯತೆ ಇದೆ. ಯಾವುದೇ ರೀತಿಯಾದಂತ ಸರ್ಜಿಕಲ್ ಟ್ರೀಟ್ಮೆಂಟ್ ಇಷ್ಟು ದಿನಗಳವರೆಗೂ ಅವರು ತೆಗೆದುಕೊಂಡಿಲ್ಲ. ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್, ಫಿಸಿಯೋಥೆರಪಿ ಈ ರೀತಿಯಾದಂತ ಟ್ರೀಟ್ಮೆಂಟ್ ನಲ್ಲೇ ಇದ್ರು. ಇದೀಗ ಯಾವುದೇ ಆಪರೇಷನ್ ಮಾಡಿಸ್ಕೊಳ್ಳದೆ ಮನೆಯತ್ತ ಮುಖ ಮಾಡುವಂತ ಸಾಧ್ಯತೆ ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ರಾಜಪ್ಪ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಒಂದ್ ಕಡೆ ಹೌದು, ಇದೀಗ ಬೇಲ್ ಸಿಕ್ಕಿರೋದ್ರಿಂದ, ಮೆರಿಟ್ ಆಧಾರದ ಮೇಲೆನೆ ಬೇಲ್ ಸಿಕ್ಕಿರೋದ್ರಿಂದ ಯಾವಾಗ ಬೇಕಿದ್ರೂ ಆಪರೇಷನ್ ಮಾಡಿಸ್ಕೊಳ್ಬಹುದು ಅನ್ನುವಂತ ಕಾರಣಕ್ಕೆ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ, ಅಥವಾ ಇದಕ್ಕೇನಾದ್ರೂ ಅಡೆತಡೆಗಳು ಇದೆಯಾ? ಏನ್ ಗೊತ್ತಾಗ್ತಾ ಇದೆ ರಾಜಪ್ಪ ಈ ಕ್ಷಣಕ್ಕೆ? ಚೈತ್ರ, ಬೆನ್ನು ನೋವಿನಿಂದ ಬಳಲ್ತಾ ಇದ್ದಂತಹ ನಟ ದರ್ಶನ್ ಮಧ್ಯಂತರ ಜಾಮೀನಿನ ಒಂದು ಮೇರೆಗೆ ಬಿಡುಗಡೆಗೊಂಡು ಸದ್ಯಕ್ಕೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ಅವರು ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇದ್ರು. ಆದ್ರೆ ಸದ್ಯಕ್ಕೆ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿರುವಂತಹ ಕಾರಣದಿಂದಾಗಿ ಯಾವುದೇ ಕ್ಷಣದಲ್ಲೂ ಕೂಡ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಬಹುದು ಅನ್ನುವಂತಹ ಒಂದಷ್ಟು ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಹಾಗಾಗಿ ಏನು ಹೈಕೋರ್ಟ್ ವಿಧಿಸಿದಂತ ಒಂದಷ್ಟು ಷರತ್ತುಗಳನ್ನ ಪೂರೈಸಿದ ಬಳಿಕವಾಗಿ ಇವತ್ತು ಅಥವಾ ನಾಳೆ ನಟ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ಅನ್ನುವಂತಹ ಒಂದಷ್ಟು ಮಾಹಿತಿಗಳು ಕೂಡ ಸದ್ಯಕ್ಕೆ ಒಂದಿಷ್ಟು ಮೂಲಗಳಿಂದ ಸಿಗ್ತಾ ಇರುವಂತದ್ದು. ಅಂದ್ರೆ ಬೆನ್ನು ನೋವಿಗೆ ಒಂದು ಸರ್ಜರಿ ಆಗಬೇಕು ಅಂತ ಹೇಳಿ ಅವರು ಮಧ್ಯಂತರ ಜಾಮೀನನ್ನ ತೆಗೆದುಕೊಂಡಿದ್ರು. ಆದ್ರೆ ಇವಾಗ ರೆಗ್ಯುಲರ್ ಬೇಲ್ ಸಿಕ್ಕಿರುವಂತಹ ಕಾರಣದಿಂದಾಗಿ ಫಿಸಿಯೋಥೆರಪಿ ಏನು ಸದ್ಯಕ್ಕೆ ಮಾಡಿಸ್ಕೊಳ್ತಾ ಇದ್ದಾರೆ. ಫಿಸಿಯೋಥೆರಪಿಯಿಂದ ಅದಾದ ನಂತರದಲ್ಲಿ ಮನೆಯಲ್ಲಿ ರೆಸ್ಟ್ ಅನ್ನ ತೆಗೆದುಕೊಂಡ ಬಳಿಕವಾಗಿ ಮತ್ತೆ ಅಗತ್ಯತೆ ಬಿದ್ದಿದ್ದೇ ಆದ್ರೆ ಸರ್ಜರಿಯನ್ನ ಮಾಡಿಸ್ಕೊಳ್ಬಹುದು ಅನ್ನುವಂತ ಒಂದು ಸಲಹೆಯನ್ನ ವೈದ್ಯರು ಕೊಟ್ಟಿದ್ದಾರೆ ಅನ್ನುವಂತ ಒಂದಿಷ್ಟು ವಿಚಾರಗಳು ಕೂಡ ಗೊತ್ತಾಗ್ತಾ ಇರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಕುಟುಂಬಸ್ಥರೆಲ್ಲರೂ ಕೂಡ ಒಂದು ಯೋಚನೆ ಮಾಡಿ ಅವರನ್ನ ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಸಹಜವಾಗಿ ಅವರ ಒಂದು ಸರ್ಜರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುತೂಹಲ ಇರುವಂತದ್ದು. ಅಂದ್ರೆ ಸರ್ಜರಿ ಮಾಡಿಯೇ ಡಿಸ್ಚಾರ್ಜ್ ಆಗ್ತಾರ, ಜೊತೆಗೆ ಇವತ್ತೇನಾದ್ರು ಮನೆಗೆ ತೆರಳ್ತಾರ ಅಥವಾ ನಾಳೆ ಹೋಗ್ತಾರ ಅನ್ನುವಂತ ಒಂದಿಷ್ಟು ವಿಚಾರಗಳು ಕೂಡ ಸಾಕಷ್ಟು ಚರ್ಚೆ ಆಗ್ತಾರೆ. ಹಾಗಾಗಿ ಎಕ್ಸಾಕ್ಟ್ ಆಗಿ ಇವತ್ತೇ ಡಿಸ್ಚಾರ್ಜ್ ಆಗ್ತಾರೆ ಅಂತ ಹೇಳೋದಕ್ಕೆ ಆಗಿಲ್ಲ, ನಾಳೆ ಅಥವಾ ನಾಡಿದ್ದು ಈ ರೀತಿಯಾಗಿ ಯಾವಾಗ ಆಗಬಹುದು ಅನ್ನುವಂತ ಒಂದಷ್ಟು ಕುತೂಹಲ ಸದ್ಯಕ್ಕೆ ಇರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ರಾಜಪ್ಪ ಮಾಹಿತಿಗಾಗಿ.